ನರಗುಂದದ ಶಾಹಿ ಫತೆ ಮಸೀದಿಯಲ್ಲಿ ಆಪರೇಷನ್ ಸಿಂಧೂರ ಯಶಸ್ಸಿಗೆ ವಿಶೇಷ ಪ್ರಾರ್ಥನೆ, ಸೈನಿಕರಿಗೆ ಗೌರವ ಸಮರ್ಪಣೆ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿಯ ಪ್ರತಿಯಾಗಿ ನಮ್ಮ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದೆ. ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ಸಿಗಾಗಿ ಮತ್ತು ನಮ್ಮ ಭಾರತೀಯ ಸೈನಿಕರ ಶ್ರೇಯಸ್ಸಿಗಾಗಿ ಶುಕ್ರವಾರ ರಾಜ್ಯಾದ್ಯಂತ ಎಲ್ಲ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ನಡೆಸಲಾಯಿತು. ಅದರಂತೆ ಶುಕ್ರವಾರ ಪಟ್ಟಣದ ಅಹ್ಲೆ ಸುನ್ನತ್ ವಲ್ ಜಮಾತನ್ ಶಾಹಿ ಫತೆ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸಿ ಸೈನಿಕರಿಗೆ ಗೌರವ ಅಭಿನಂದನೆಗಳು. ಸಿಂಧೂರ ಕಾರ್ಯಾಚರಣೆ ನಡೆಸಿದ ಭಾರತೀಯ ಸೈನಿಕರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಯಿತು. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನಾಪಡೆ ನಡೆಸಿದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ದೇಶದ ಹೆಮ್ಮೆಯ 3 ಸೇನಾಪಡೆಗಳು ಪಾಕಿಸ್ತಾನದ 9 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿ ಉಗ್ರರನ್ನ ಸೆದೆಬಡಿದಿವೆ. ಇದಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಅಪಾರ ಪ್ರಶಂಸೆ ವ್ಯಕ್ತವಾಗಿದೆ. ಉಗ್ರರ ಸಂಹಾರಕ್ಕಾಗಿ ತಮ್ಮ ಜೀವದ ಹಂಗು ತೊರೆದು ಎದೆತಟ್ಟಿ ನಿಂತ ಸೈನಿಕರ ಕಾರ್ಯ ಶ್ಲಾಘನೀಯ. ಇನ್ನೊಮ್ಮೆ ಭಾರತ ದೇಶದ ತಂಟೆಗೆ ಬಂದರೆ ಸೇನೆಯ ನಿರ್ಣಯ ಇದಕ್ಕಿಂತ ಕಠೋರವಾಗಿರಲಿದೆ ಎಂಬುದನ್ನು ನಮ್ಮ ಸೇನಾಪಡೆ ತೋರಿಸಿಕೊಟ್ಟಿದೆ. ಇದಕ್ಕಾಗಿ ನಮ್ಮ ಎಲ್ಲ ಸೈನಿಕರಿಗೆ ಅಭಿನಂದನೆಗಳೆಂದು ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಶಾಹಿ ಫತೆ ಮಜೀದ್ ಮೌಲಾನಾ ಆಜಮ್ ಸರ್ಖಾಜಿ, ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರು ಜನಾಬ್ ಐಪಿ ಚಂದೂನವರ್, ಸದಸ್ಯರು ಜನಾಬ್ ಅಮ್ಜದ್ ಅಹಮದ್ ಖಾಜಿ ಹಾಗೂ ಧರ್ಮಗುರುಗಳು ಜನಾಬ್ ಜಹೀರ್ ಅಹಮದ್ ಖಾಜಿ ಮತ್ತು ಮೋದಿನ್ ಬೇಗ್ ಮುಲ್ಲಾ, ಇಮಾಮ್ ಸಾಬ್ ನದಾಫ್, ಬಾಬಾ ಜಾನ್ ಮುಲ್ಲಾ, ಮಾಬೂ ಸಾಬ್ ಕಿಲ್ಲೆದಾರ್, ಎಂಎಂ ಖಾಜಿ, ಅಲ್ಲಾ ಬಕ್ಷ್ ಸೌಂಶಿ, ಹಜರತ್ ಅಲಿ ಮುಲ್ಲಾನವರ್ ಅನೇಕರು ಉಪಸ್ಥಿತರಿದ್ದರು. ಅಫ್ತಾಬ್ ಸರ್ಮುಲ್ಲಾ, ಭೀಮಾವಾದ ನ್ಯೂಸ್, ರಾಮದುರ್ಗ. ಪಹಲ್ಗಾಮ್ನಲ್ಲಿ ಏನು ನಮ್ಮ ದೇಶದ 26 ನಾಗರಿಕರು ನಮ್ಮ ರಾಜ್ಯದ 3 ಸೇರಿ ಏನು ಈಗ ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾಗಿದ್ದರು. ಅದರ ಪರಿವಾರವಾದ ಪ್ರತೀಕಾರವಾಗಿ ಪಾಕಿಸ್ತಾನದ ಭಯೋತ್ಪಾದಕರ 9 ನೆಲೆಗಳ ಮೇಲೆ ನಮ್ಮ ಭಾರತ ದೇಶದ ಸೈನಿಕರು ಏನು ದಾಳಿ ಮಾಡಿ ಅವರೆಲ್ಲ ಭಯೋತ್ಪಾದಕರನ್ನ ಅವರ ಠಿಕಾಣಿಗಳನ್ನು ಧ್ವಂಸ ಮಾಡಿದ್ದನ್ನು ನಾವು ಭಾರತ ದೇಶದ ನಾಗರಿಕರು, ನಾವು ಈ ರಾಜ್ಯದ ನಾಗರಿಕರಾದಂಥ ಎಲ್ಲ ಸರ್ವ ಬಾಂಧವರು ಈಗಾಗಲೇ ನಾವು ಅದನ್ನು ಸಂಭ್ರಮಿಸಿದ್ದೇವೆ. ನರಗುಂದ ಅಂಜುಮನ್ ಇಸ್ಲಾಂ ಸಂಸ್ಥೆ ವತಿಯಿಂದ ನಮ್ಮ ಈ ದೇಶದ ಮಿಲಿಟರಿ ಸೈನ್ಯವನ್ನು ಏನು ದಾಳಿ ಮಾಡಿದ್ದಾರೆ ನಾವು ನಿಜಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಅವರು ಈ ಪಾಕಿಸ್ತಾನ ಪಾಪಿಗಳು ನಮ್ಮ ದೇಶದ ಮೇಲೆ ಏನು ಕೆಟ್ಟ ಕಣ್ಣು ಹಾಯಿಸಿದಾರ ಅದಕ್ಕೆ ತಕ್ಕ ಉತ್ತರ ನಮ್ಮ ಭಾರತ ಸೇನೆ ಈಗ ಕೊಟ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಭಯೋತ್ಪಾದಕರು ಪಾಕಿಸ್ತಾನ ಪಾಪಿಗಳು ಏನಾದರೂ ಭಾರತನ ಕೆಣಕಿದ್ರೆ ನಿಮಗೆ ಇಷ್ಟಕ್ಕೆ ಸುಮ್ಮಡಲ್ಲ, ಒಳಗೆ ಹಕ್ಕಿ ಗುಂಡು ನಿಮ್ಗೆ ಹೊಡೆದ ನಿಮಗೆ ಪಾಕಿಸ್ತಾನ ಸರ್ವನಾಶ ಮಾಡುತ್ತೇವೆ. ನಮ್ಮ ಭಾರತ ದೇಶದ ಮಿಲಿಟರಿ ಅಷ್ಟು ಬಲಿಷ್ಠವಾಗಿದೆ. ನಿಮ್ಗೆ ಈ ಸಾರಿ ಇವಾಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ನನ್ನ 2 ಮಾತು ಹೇಳಿ ನನ್ನ ಮಿಲಿಟರಿಗೆ, ನನ್ನ ಸೈನ್ಯಕ್ಕೆ ಮತ್ತು ನಮ್ಮ ದೇಶದ ಸರ್ವಾಂಗೀಣ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಧಿಕ್ಕಾರ 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 ಧಿಕ್ಕಾರ.